ದ್ವಿತೀಯ PUC ಸಂಸ್ಕೃತ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 133ರಿಂದ ಆರಿಸಿಕೊಟ್ಟಿರುವಂತಹ ಒಟ್ಟು 6 ಭಾಷಾಂತರಗಳನ್ನು ನಿಮಗೆ ಪಠ್ಯವಾಗಿ ಅಳವಡಿಸಿದ್ದಾರೆ ಮಕ್ಕಳೇ. ಸಂಸ್ಕೃತ ಕಾವ್ಯದ ಆರಂಭ ಮತ್ತು ಸಂಸ್ಕೃತ ಕಾವ್ಯದ ವೈಶಿಷ್ಟ್ಯಗಳ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಪ್ರಾಚೀನ ಕಾವ್ಯಗಳ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಸಂಸ್ಕೃತ ಕಾವ್ಯಗಳ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಯಾವುದೇ ಚಾಯ್ಸ್ ಕೂಡ ಇರೋದಿಲ್ಲ, ನೋ ಚಾಯ್ಸ್. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ಪ್ರಥಮ ಷಾಣ್ಮಾಸಿಕ ಸಂಸ್ಕೃತ ಕಕ್ಷ್ಯಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಪ್ರಥಮ ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗೆ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪರಿಚಯ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯ ಪುಸ್ತಕದಲ್ಲಿ ಯಾವೆಲ್ಲ ಪಾಠಗಳನ್ನ ನಿಮಗೆ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರದ ಪರಿಚಯ ತರಗತಿಯನ್ನು ನಿಮಗೆ ಇಂದು ನಾನು ಮಾಡಿಕೊಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯ ಪುಸ್ತಕದಲ್ಲಿ ಯಾವೆಲ್ಲ ವಿಚಾರಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತಹ ವಿಚಾರಗಳು ಏನಿದೆ ಅನ್ನೋದನ್ನ ನಿಮ್ಗೆ ಇವಾಗ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲಿಗೆ ಪ್ರಥಮ ಯೂನಿಟ್ನಲ್ಲಿ ಅಂದರೆ ಪ್ರಥಮ ವಿಭಾಗದಲ್ಲಿ ಸಂಸ್ಕೃತ ಸಾಹಿತ್ಯ ಪರಂಪರಾ ಎನ್ನುವಂತಹ ವಿಚಾರವನ್ನ ಕೊಟ್ಟಿದ್ದಾರೆ. ಆ ಪುಸ್ತಕವನ್ನ ಬರೆದಿರುವಂತಹವರು ಡಾಕ್ಟರ್ M ಶಿವಕುಮಾರ ಸ್ವಾಮಿಯವರು. ಆಯ್ತಾ. ನಂತರ ಎರಡನೆಯ ವಿಭಾಗ ಯೂನಿಟ್ 2. ಇದರಲ್ಲಿ ನಿಮಗೆ ಕುಮಾರ ಸಂಭವಂ ಪಂಚಮ ಸರ್ಗ. ಈ ಕುಮಾರ ಸಂಭವಂ ಕವಿಕುಲ ಗುರುವಾದಂತಹ ಕಾಳಿದಾಸ ಬರೆದಿರುವಂತಹ ಕುಮಾರ ಸಂಭವಂನ ಪಂಚಮ ಸರ್ಗದಿಂದ 1ರಿಂದ 40 ಶ್ಲೋಕದವರೆಗೆ ನಿಮಗೆ ಪಾಠವನ್ನ ಈ ಪ್ರಥಮ ಸೆಮಿಸ್ಟರ್ ಪಠ್ಯಪುಸ್ತಕಕ್ಕೆ ಅಳವಡಿಸಿದ್ದಾರೆ ಮಕ್ಕಳೇ. ಅದಾದ ನಂತರ ಯೂನಿಟ್ 3 ವಿಭಾಗ 3. ಈ ವಿಭಾಗದಲ್ಲಿ ನಿಮಗೆ ಸಂಸ್ಕೃತ ವ್ಯವಹಾರ ಸಾಹಸ್ರಿ, ಸಂಸ್ಕೃತ ವ್ಯವಹಾರ ಸಾಹಸ್ರಿ ಅಂತ ಹೇಳಿ ಸಂಸ್ಕೃತ ಭಾರತೀಯವರು ಕೊಟ್ಟಿರುವಂತಹ ಒಂದು ಪುಸ್ತಕದಿಂದ ಆರಿಸಿಕೊಟ್ಟಿರುವಂತಹ 18 ಪೇಜ್ಗಳ ಪಾಠವನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಕಾರಕ ಪ್ರಕರಣಂ, ಸಂಸ್ಕೃತ ಗದ್ಯ ಪದ್ಯವಲ್ಲರಿಂದ ಆರಿಸಿಕೊಟ್ಟಿರುವಂತಹ ಕಾರಕ ಪ್ರಕರಣಂ ಎನ್ನುವಂತಹ ವಿಭಾಗದ ಪಾಠ ಇದೆ ಮಕ್ಕಳೇ. ಅದಾದ ನಂತರ ಯೂನಿಟ್ 3ನಲ್ಲೇ, ಇದು ಕೂಡ ವಿಭಾಗ 3ರಲ್ಲೇ ದ್ವಿತೀಯ PUC ಸಂಸ್ಕೃತ ಪಠ್ಯ ಪುಸ್ತಕವಾದಂತಹ ಶೇವದಿಯಿಂದ ಆರಿಸಿಕೊಟ್ಟಿರುವಂತಹ 6 ಭಾಷಾಂತರ ಪಾಠಗಳು ಪುಟ ಸಂಖ್ಯೆ 133ರಲ್ಲಿರುವಂತಹ ದ್ವಿತೀಯ PUC ಸಂಸ್ಕೃತ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 133ರಿಂದ ಆರಿಸಿಕೊಟ್ಟಿರುವಂತಹ ಒಟ್ಟು 6 ಭಾಷಾಂತರಗಳನ್ನ ನಿಮಗೆ ಪಠ್ಯವಾಗಿ ಅಳವಡಿಸಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ? ಇಷ್ಟು ನಿಮಗೆ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕದ ಕೋರ್ಸ್ ಕಂಟೆಂಟ್ ಅಂತ ನಾವೇನು ಹೇಳ್ತೀವಿ, 3 ಯೂನಿಟ್ನಲ್ಲಿ ಏನು ಬರುತ್ತೆ ಅನ್ನುವಂತಹ ವಿಚಾರವನ್ನ ನಿಮಗೆ ತಿಳಿಸಿದ್ದೀನಿ. ಈಗ ಈ 3 ಯೂನಿಟ್ನಲ್ಲಿ ನಾವು ಏನೆಲ್ಲ ತಿಳ್ಕೊಳ್ತೀವಿ ಅನ್ನೋದನ್ನ ನಾವು ಮುಂದಿನ ವಿಭಾಗದಲ್ಲಿ ನೋಡೋಣ. ಪುರತಃ ಗಚ್ಚಾಮಃ. ಮೊಟ್ಟ ಮೊದಲಿಗೆ ಯೂನಿಟ್ 1 ಮೊದಲನೆಯ ವಿಭಾಗ. ಇದರಲ್ಲಿ ಸಂಸ್ಕೃತ ಸಾಹಿತ್ಯ ಪರಂಪರಾ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರು ಬರೆದಿರುವಂತಹ ಈ ಪುಸ್ತಕದಿಂದ ನಿಮಗೆ ಸಂಸ್ಕೃತ ಸಾಹಿತ್ಯ ಪರಂಪರಾ ಎನ್ನುವಂತಹ ಪಾಠವನ್ನ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳೇ. ಇದರಲ್ಲಿ ಯಾವೆಲ್ಲ ವಿಚಾರಗಳು ಬರುತ್ತೆ ಅಂತ ಅಂದ್ರೆ, ಸಂಸ್ಕೃತ ಕಾವ್ಯಸ್ಯ ಆರಂಭ ವೈಶಿಷ್ಟ್ಯಂ, ಸಂಸ್ಕೃತ ಕಾವ್ಯದ ಆರಂಭ ಮತ್ತು ಸಂಸ್ಕೃತ ಕಾವ್ಯದ ವೈಶಿಷ್ಟ್ಯಗಳ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಪ್ರಾಚೀನ ವೈದಿಕ ಸಾಹಿತ್ಯಸ್ಯ ಸಂಬಂಧ, ಸಂಸ್ಕೃತದೊಂದಿಗೆ ಪ್ರಾಚೀನ ವೈದಿಕ ಸಾಹಿತ್ಯಸ್ಯ ಸಂಬಂಧ, ಪ್ರಾಚೀನ ವೈದಿಕ ಸಾಹಿತ್ಯಕ್ಕೂ ಹಾಗೂ ಸಂಸ್ಕೃತಕ್ಕೂ ಇರುವಂತಹ ಸಂಬಂಧ ಇತ್ತಾ ಇಲ್ವಾ ಎನ್ನುವಂತಹ ಒಂದು ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ನಂತರ ಪ್ರಾಕೃತ ಸಾಹಿತ್ಯ ಮೂಲ ಇತಿವಾದ, ಸಂಸ್ಕೃತಕ್ಕೆ ಪ್ರಾಕೃತ ಸಾಹಿತ್ಯವೇ ಮೂಲ ಎನ್ನುವಂತಹ ಒಂದು ವಾದವನ್ನ ಕೊಟ್ಟಿದ್ದಾರೆ. ಪ್ರಾಕೃತ ಸಾಹಿತ್ಯ ಮೂಲ ಇತಿವಾದ, ಸಂಸ್ಕೃತ ಸಾಹಿತ್ಯಕ್ಕೆ ಪ್ರಾಕೃತ ಸಾಹಿತ್ಯವು ಮೂಲ ಎನ್ನುವಂತಹ ಒಂದು ವಾದವನ್ನ ಕೊಟ್ಟಿದ್ದಾರೆ. ನಂತರ ಪುರತಃ ಗಚ್ಚಾಮಃ. ಮ್ಯಾಕ್ಸ್ ಮುಲ್ಲರಸ್ಯ ಪುನರುಜ್ಜೀವನವಾದ, ಮ್ಯಾಕ್ಸ್ ಮುಲ್ಲರ್ನ ಪುನರುಜ್ಜೀವನವಾದವನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಪ್ರಾಚೀನ ಕಾವ್ಯಾನ ಉಲ್ಲೇಖಾಹ, ಪ್ರಾಚೀನ ಕಾವ್ಯಗಳ ಉಲ್ಲೇಖವನ್ನ ಕೊಟ್ಟಿದ್ದಾರೆ, ಸಂಸ್ಕೃತ ಕಾವ್ಯಗಳ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಸಂಸ್ಕೃತ ಕಾವ್ಯಸ್ಯ ವೈಶಿಷ್ಟ್ಯಂ,
ಸಂಸ್ಕೃತ ಕಾವ್ಯಗಳ ವೈಶಿಷ್ಟ್ಯವೇನು ಎನ್ನುವಂತಹ ವಿಚಾರವನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಮಹಾಕಾವ್ಯಸ್ಯ ವೈಶಿಷ್ಟ್ಯಂ ಅಭಿವೃದ್ಧಿಂ, ಸಂಸ್ಕೃತ ಮಹಾಕಾವ್ಯಗಳ ವೈಶಿಷ್ಟ್ಯತೆ ಹಾಗೂ ಅವುಗಳ ಅಭಿವೃದ್ಧಿಯ ವಿಚಾರವನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನ ಕಂಡಿದೆ, ಯಾವ ರೀತಿಯಲ್ಲಿ ಒಂದು ಮಹಾಕಾವ್ಯ ಅನ್ನೋದು ಇರಬೇಕು, ಅದರ ವೈಶಿಷ್ಟ್ಯಗಳೇನು ಅನ್ನುವಂತಹ ವಿಚಾರವನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಅಶ್ವಘೋಷಸ್ಯ ಮಹಾಕಾವ್ಯ, ಅಶ್ವಘೋಷನು ಬರೆದಿರುವಂತಹ ಮಹಾಕಾವ್ಯಗಳ ವಿಚಾರವನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಪಂಚಮಹಾಕಾವ್ಯ, ಪಂಚಮಹಾಕಾವ್ಯಗಳು ಈಗಾಗಲೇ ನಿಮಗೆ ತಿಳಿದಿದೆ, ಒಟ್ಟು 5 ಪಂಚಮಹಾಕಾವ್ಯಗಳಿದೆ ಸಂಸ್ಕೃತದಲ್ಲಿ. ಆ ಪಂಚಮಹಾಕಾವ್ಯಗಳ ವಿಚಾರವನ್ನ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳೇ. ಇದಿಷ್ಟು ಬಂದು ನಿಮಗೆ ಸಂಸ್ಕೃತ ಸಾಹಿತ್ಯ ಪರಂಪರಾ ಎನ್ನುವಂತಹ ಮೊದಲನೆಯ ಯೂನಿಟ್ ಭಾಗದಲ್ಲಿ ಬರುವಂತಹ ವಿಚಾರಗಳು. ಬರೆದಿರುವಂಥವರು ಡಾಕ್ಟರ್ ಶಿವಕುಮಾರ ಸ್ವಾಮಿಯವರು. ಅರ್ಥ ಆಯ್ತಾ ಮಕ್ಕಳೇ? ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ. ಪುರತಃ ಗಚ್ಚಾಮಃ, 2ನೆಯ ಯೂನಿಟ್, 2ನೆಯ ವಿಭಾಗದ ಪಾಠ. ಇದರಲ್ಲಿ ನಿಮಗೆ ಕುಮಾರ ಸಂಭವಂ ಪಂಚಮ ಸರ್ಗ, ಕವಿಕುಲ ಗುರುವಾಗಿರುವಂತಹ ಕಾಳಿದಾಸನು ಬರೆದಿರುವಂತಹ 2 ಮಹಾಕಾವ್ಯಗಳಲ್ಲಿ ಒಂದಾದಂತಹ ಇದು ಕುಮಾರ ಸಂಭವಂ. ಕುಮಾರ ಸಂಭವಂ ಎನ್ನುವಂತಹ ಈ ಮಹಾಕಾವ್ಯದಲ್ಲಿ ಮುಖ್ಯವಾಗಿ ಶಿವ ಮತ್ತು ಪಾರ್ವತಿಯರ ವಿವಾಹ, ಷಣ್ಮುಖನ ಜನನ, ತಾರಕಾಸುರನ ಸಂಹಾರ, ಈ ಎಲ್ಲ ವಿಚಾರಗಳು ಬರುವಂಥದ್ದು. ಇದರಲ್ಲಿ ಶಿವನೇ ಕಥಾನಾಯಕನಾಗಿರ್ತಾನೆ. ಹಾಗಾಗಿ ಈ ಪ್ರಸ್ತುತ ಪಂಚಮ ಸರ್ಗದಲ್ಲಿ ಏನು ವಿಚಾರವನ್ನ ಕೊಟ್ಟಿದ್ದಾರೆ ಅಂದ್ರೆ, ಶಿವನನ್ನ ಕುರಿತು ಪಾರ್ವತಿಯು ಕಠಿಣವಾದಂತಹ ತಪಸ್ಸನ್ನ ಮಾಡ್ತಾಳೆ. ಶಿವನನ್ನ ಒಲಿಸಿಕೊಳ್ಳುವುದಕ್ಕಾಗಿ ಕಠಿಣವಾದಂತಹ ತಪಸ್ಸನ್ನ ಮಾಡ್ತಾಳೆ. ಆನಂತರ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸ್ಕೊಳ್ತಾಳೆ. ಈ ವಿಚಾರಗಳನ್ನ ಕುಮಾರ ಸಂಭವಂ ಪಂಚಮ ಸರ್ಗದ 1ರಿಂದ 40 ಶ್ಲೋಕಗಳವರೆಗೆ ನಿಮಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಒಟ್ಟು ಇದರಲ್ಲಿ ನಿಮಗೆ 17 ಸರ್ಗಗಳಿದೆ. ಕುಮಾರ ಸಂಭವಂನಲ್ಲಿ 17 ಸರ್ಗಗಳಿವೆ. ಒಂದು ಮಹಾಕಾವ್ಯ ಅನ್ನಿಸ್ಕೋಬೇಕು ಅಂದ್ರೆ ಅದರಲ್ಲಿ ಅನೇಕ ಸರ್ಗಗಳಿರ್ಬೇಕು. ಹಾಗಾಗಿ ಇದರಲ್ಲಿ 17 ಸರ್ಗಗಳಿವೆ. ಹಾಗಾಗಿ ಈ ಕುಮಾರ ಸಂಭವಂ ಎನ್ನುವಂತಹ ಈ ಕುಮಾರ ಸಂಭವಂ ಪಂಚಮ ಸರ್ಗದಲ್ಲಿ ನಿಮಗೆ ಪಂಚಮ ಸರ್ಗದಿಂದ 1ರಿಂದ 40 ಶ್ಲೋಕಗಳನ್ನ ಕೊಟ್ಟಿದ್ದಾರೆ. ಬಹಳ ಸುಲಭವಾಗಿರುವಂತಹ ವಿಭಾಗ ಮಕ್ಕಳೇ. ಮುಂದಿನ ವಿಭಾಗಕ್ಕೆ ಹೋಗೋಣ. ಪುರತಃ ಗಚ್ಚಾಮಃ. ಮುಂದಿನ ವಿಭಾಗ 3ನೆಯ ವಿಭಾಗ, ಸಂಸ್ಕೃತ ವ್ಯವಹಾರ ಸಾಹಸ್ರಿ. ಸಂಸ್ಕೃತ ವ್ಯವಹಾರ ಸಾಹಸ್ರಿಯಿಂದ ಆರಿಸಿಕೊಟ್ಟಿರುವಂತಹ ಪಾಠ. ಈ ಪುಸ್ತಕದಲ್ಲಿ ನಿಮಗೆ ಒಟ್ಟು 18 ಪುಟಗಳ ಪಾಠವನ್ನ ನಿಮಗೆ ಈ ಸೆಮಿಸ್ಟರ್ಗೆ ಕೊಟ್ಟಿದ್ದಾರೆ ಮಕ್ಕಳೇ. ಈ ಪುಸ್ತಕವು ಸಂಸ್ಕೃತ ಭಾರತಿ ವತಿಯಿಂದ ಮುದ್ರಣವಾಗಿರುವಂತಹ ಪುಸ್ತಕ ಮಕ್ಕಳೇ. ಈ ಪುಸ್ತಕದಿಂದ ಒಟ್ಟು ನಿಮಗೆ 18 ಪುಟಗಳ ಪಾಠವನ್ನ ಈ ಸೆಮಿಸ್ಟರ್ಗೆ ಕೊಟ್ಟಿದ್ದಾರೆ ಮಕ್ಕಳೇ. ಬಹಳ ಬಹಳ ಸುಲಭವಾಗಿರುವಂತಹ ಪಾಠಗಳು. ಹಾಗಾಗಿ ಇದನ್ನ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಇದರಲ್ಲಿ ನಿಮಗೆ ಕಲೆಕ್ಷನ್ ಆಫ್ 1000 ಸೆಂಟೆನ್ಸಸ್. ಈ ಸಂಸ್ಕೃತ ವ್ಯವಹಾರ ಶಾಸ್ತ್ರಿಯಲ್ಲಿ ಒಟ್ಟು 1000 ಸೆಂಟೆನ್ಸ್ ಇದೆ, ಸಂಸ್ಕೃತ ಸೆಂಟೆನ್ಸಸ್. ಬಹಳ ಸುಲಭವಾಗಿ ನೀವು ಸಂಸ್ಕೃತವನ್ನ ಅಧ್ಯಯನವನ್ನ ಮಾಡೋದಕ್ಕೋಸ್ಕರ ಒಂದು ಸುಲಭವಾದಂತಹ ಒಂದು ಮಾರ್ಗ ಇದು ಸಂಸ್ಕೃತ ವ್ಯವಹಾರ ಶಾಸ್ತ್ರಿ. ಇದರಿಂದ ನೀವು ಸಂಸ್ಕೃತವನ್ನ ಸಂಭಾಷಣೆಗಾಗಿ ಉಪಯೋಗಿಸ್ಕೊಳ್ಳುವಂತಹ ಸುಲಭವಾಗಿರುವಂತಹ ಪಾಠಗಳನ್ನ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ? ಸಂಸ್ಕೃತವನ್ನ ನೀವು ಸುಲಭವಾಗಿ ಕಲಿಬಹುದು. ಮುಂದಿನ ವಿಭಾಗ ಪುರತಃ ಗಚ್ಚಾಮಃ. ಕಾರಕ ಪ್ರಕರಣಂ. ಕಾರಕ ಪ್ರಕರಣಂ ಅನ್ನುವುದು ವ್ಯಾಕರಣ ವಿಭಾಗ ಮಕ್ಕಳೇ. ಇಲ್ಲಿ ನಿಮಗೆ ವಿಭಕ್ತಿ ಪ್ರತ್ಯಯಗಳ ವಿಚಾರವನ್ನ ಕೊಟ್ಟಿದ್ದಾರೆ. ಒಟ್ಟು 6 ವಿಭಕ್ತಿ ಪ್ರತ್ಯಯಗಳನ್ನ ನೀವು ಇದರಲ್ಲಿ ತಿಳ್ಕೊಳ್ತೀರಾ. ಒಟ್ಟು 7 ವಿಭಕ್ತಿ ಪ್ರತ್ಯಯಗಳಿದೆ. ಅದರಲ್ಲಿ ಷಷ್ಠಿ ವಿಭಕ್ತಿ ಒಂದು ಕಾರಕ ವಿಭಕ್ತಿ ಆಗಲ್ಲ. ಹಾಗಾಗಿ 6 ಕಾರಕ ವಿಭಕ್ತಿಗಳ ಬಗ್ಗೆ ನೀವು ಈ ಪಾಠದಲ್ಲಿ ತಿಳ್ಕೊತೀರಾ. ಇದನ್ನ ಸಂಸ್ಕೃತ ಗದ್ಯ ಪದ್ಯ ವಲ್ಲರಿ ಎಂಬ ಪುಸ್ತಕದಿಂದ ಆರಿಸಿಕೊಟ್ಟಿರುವಂತಹ ವ್ಯಾಕರಣ ವಿಭಾಗ. ಬಹಳ ಸುಲಭವಾಗಿರುವಂತಹ ವ್ಯಾಕರಣ ವಿಭಾಗ ಮಕ್ಕಳೇ. ಹಾಗಾಗಿ ಈ ಕಾರಕ ಪ್ರಕರಣದಿಂದ ನಿಮಗೆ 4 ಅಂಕದ ಪ್ರಶ್ನೆ ಕೂಡ ಬರುತ್ತೆ. ಅರ್ಥ ಆಯ್ತಾ? ಮುಂದಿನ ವಿಭಾಗಕ್ಕೆ ಹೋಗೋಣ. ಪುರತಃ ಗಚ್ಚಾಮಃ. ಯೂನಿಟ್ 3ರಲ್ಲೇ ಇದು 3ನೆಯ ಪಾಠ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಶೇವದಿಹಿ ದ್ವಿತೀಯ PUC ಪಾಠ್ಯಪುಸ್ತಕ ಪುಟ ಸಂಖ್ಯಾ 133. ದ್ವಿತೀಯ PUC ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಪುಟ ಸಂಖ್ಯೆ 133ರಿಂದ ಆರಿಸಿಕೊಟ್ಟಿರುವಂತಹ ಒಟ್ಟು 6 ಭಾಷಾಂತರ ಪಾಠಗಳು ನಿಮಗೆ ಈ ವರ್ಷ ಇದೆ ಮಕ್ಕಳೇ. ಅರ್ಥ ಆಯ್ತಾ? 6 ಭಾಷಾಂತರ ಪಾಠಗಳನ್ನ ನೀವು ಕಲಿಬೇಕಾಗತ್ತೆ. ಬಹಳ ಬಹಳ ಸುಲಭವಾಗಿ ಇರುವಂತಹ ಪಠ್ಯಕ್ರಮ ನಿಮ್ಮ ಪ್ರಥಮ ಸೆಮಿಸ್ಟರ್
ಸಂಸ್ಕೃತ ಪಠ್ಯಕ್ರಮ ಮಕ್ಕಳೇ. ಅರ್ಥ ಆಯ್ತಾ? ಹಾಗಾಗಿ ಇಷ್ಟು ವಿಚಾರಗಳನ್ನ ನೀವು ಇವಾಗ ತಿಳ್ಕೊಂಡ್ರಿ. ಏನೆಲ್ಲ ಪಠ್ಯಕ್ರಮ ಇದೆ, ಅದರಲ್ಲಿ ನಾವು ಏನೇನನ್ನ ಓದ್ತೀವಿ ಅಂತ ತಿಳ್ಕೊಂಡ್ರಿ. ಈಗ ಈ ಸೆಮೆಸ್ಟರ್ ಪ್ರಶ್ನೆ ಪತ್ರಿಕೆ ಎಷ್ಟು ಅಂಕಗಳಿಗಿರುತ್ತೆ, ಇಂಟರ್ನಲ್ಸ್ ಅಂದರೆ ಆಂತರಿಕ ಪರೀಕ್ಷೆ ಎಷ್ಟು ಅಂಕಗಳಿಗಿರುತ್ತೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗಿದೆ. ಆ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಮಕ್ಕಳೇ, ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ? ಪ್ರಥಮ ಸೆಮೆಸ್ಟರ್ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಈ ಸೆಮೆಸ್ಟರ್ನಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯ ಒಂದು ಪ್ಯಾಟ್ರನ್ ಇರುತ್ತೆ ಅನ್ನೋದನ್ನು ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಒಟ್ಟು 60 ಅಂಕಗಳ ಪ್ರಶ್ನೆ ಪತ್ರಿಕೆ ಇದು. ನೀವು ನಿಮ್ಮ ಕಾಲೇಜಿನಲ್ಲಿ ನಡೆದಂತಹ ಆಂತರಿಕ ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆದಿರ್ತೀರಾ 40 ಅಂಕಗಳಿಗೆ. ಹಾಗಾಗಿ ಈ 60 ಅಂಕಗಳ ಪ್ರಶ್ನೆ ಪತ್ರಿಕೆಯ ಮಾದರಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಯೂನಿಟ್ ಎನಲ್ಲಿ ಪ್ರಥಮ ಯೂನಿಟ್, ಅದರಲ್ಲಿ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರ್ಸ್, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಇದು MCQ ಮಕ್ಕಳೇ. ಇದಕ್ಕೆ ನಿಮಗೆ ಒಟ್ಟು 5 ಅಂಕಗಳಿರುತ್ತೆ. ಎಷ್ಟು ಅಂಕಗಳಿರುತ್ತೆ? 5 ಅಂಕಗಳಿರುತ್ತೆ. ನಂತರ ರೈಟ್ ಶಾರ್ಟ್ ನೋಟ್ ಆನ್ ಎನಿ 2 ಔಟ್ ಆಫ್ 3 ಎನಿ 2. ಒಟ್ಟು 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 3 ಪ್ರಶ್ನೆಯಲ್ಲಿ ಯಾವುದಾದ್ರೂ 2 ಬರೀರಿ ಅಂತ ಹೇಳಿ. 2 × 5 10 ಅಂಕಗಳು ಮಕ್ಕಳೇ. ನಿಮಗೆ 5 ಅಂಕಗಳಂತೆ 2 ಪ್ರಶ್ನೆಗೆ ನೀವು ಉತ್ತರವನ್ನ ಬರಿತೀರಾ. ನಂತರ ಯೂನಿಟ್ ಬಿ, 2ನೆಯ ವಿಭಾಗ, ಅದರಲ್ಲಿ 3ನೆಯ ಮೇನ್ ಮಕ್ಕಳೇ. ಪ್ರಶ್ನೆಯ ಕ್ರಮ ಸಂಖ್ಯೆಯಂತೆ 3ನೆಯ ಮೇನ್. Annotate and explain any 2 out of 4 any 2 you have to write. ಅಂದರೆ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗೆ ನೀವು ಉತ್ತರವನ್ನ ಬರೀತೀರಾ. 2 × 3 6. 4ರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗೆ ಉತ್ತರವನ್ನ ಬರೀತೀರಾ. 3 ಅಂಕ, ಒಂದೊಂದು ಪ್ರಶ್ನೆಗೆ 3 ಅಂಕದಂತೆ ನಿಮಗೆ 6 ಅಂಕಗಳು ಸುಲಭವಾಗಿ ಲಭಿಸುತ್ತೆ ಮಕ್ಕಳೇ. ನಂತರ 4ನೇ ಮೇನ್, ಇದರಲ್ಲಿ ಟ್ರಾನ್ಸ್ಲೇಟ್ ಅಂಡ್ ಎಕ್ಸ್ಪ್ಲೈನ್ ಎನಿ 2 ಔಟ್ ಆಫ್ 4 ಯು ಹ್ಯಾವ್ ಟು ರೈಟ್ 2. ನೀವು 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀತೀರಾ. ಅದಕ್ಕೆ ನಿಮಗೆ 2 × 5 10 ಅಂಕಗಳು ಲಭಿಸುತ್ತೆ ಮಕ್ಕಳೇ. ಎಷ್ಟು ಅಂಕ ಲಭಿಸುತ್ತೆ? 5 × 2 10 ಅಂಕಗಳು ನಿಮಗೆ ಸುಲಭವಾಗಿ ಲಭಿಸುತ್ತೆ. ತುಂಬ ಸುಲಭವಾಗಿರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಮುಂದಿನ ವಿಭಾಗ 5ನೆಯ ಮೈನ್. 5ನೇ ಮೈನಲ್ಲಿ ಆನ್ಸರ್ ಎನಿ 2 ಕ್ವೆಶನ್ಸ್, ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಿರಿ. ಔಟ್ ಆಫ್ 3 ಎನಿ 2. ಔಟ್ ಆಫ್ 3 ಕ್ವಶನ್ಸ್ ಯು ಹ್ಯಾವ್ ಟು ರೈಟ್ 2 ಕ್ವಶನ್ಸ್. ಇಲ್ಲಿ ನಿಮಗೆ 10 ಅಂಕಗಳ 2 ಪ್ರಶ್ನೆಗಳನ್ನ ನೀವು ಬರಿಬೇಕಾಗತ್ತೆ. 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರಿತೀರಾ. ಅರ್ಥ ಆಯ್ತಾ? ನಂತರ ಯೂನಿಟ್ ಸಿ. ಯೂನಿಟ್ ಸಿ ಅಲ್ಲಿ ನಿಮಗೆ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಫಿಲ್ ಅಪ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ಸ್ ಆಫ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂಡ್ ನೇಮ್ ದ ಕಾರಕಾಸ್. ಇದರಲ್ಲಿ ನಿಮಗೆ ಚಾಯ್ಸ್ ಇರಲ್ಲ. ಆವರಣದಲ್ಲಿ ಕೊಟ್ಟಿರುವಂತಹ ಪದವನ್ನ ಉಪಯೋಗಿಸಿಕೊಂಡು ಸರಿಯಾಗಿರುವಂತಹ ಕಾರಕವನ್ನ ಬಿಟ್ಟ ಜಾಗಕ್ಕೆ ತುಂಬಿರಿ ಅಂತ ಈ ಪ್ರಶ್ನೆ ಮಕ್ಕಳೇ. ಬಹಳ ಸುಲಭವಾಗಿ ನೀವು 4 ಅಂಕಗಳನ್ನ ಈ ವಿಭಾಗದಲ್ಲಿ ಪಡಿಬಹುದು. ಹಾಗಾಗಿ 4 × 1 4 ಅಂಕಗಳು ಮಕ್ಕಳೇ. ತುಂಬಾ ಸುಲಭವಾಗಿರುವಂತಹ ವಿಭಾಗ ಇದು. ಅರ್ಥ ಆಯ್ತಾ? ನಂತರ 7ನೇ ವಿಭಾಗ ಟ್ರಾನ್ಸ್ಲೇಟ್ ಇಂಟು ಇಂಗ್ಲಿಷ್ ಆರ್ ಕನ್ನಡ. ಇಂಗ್ಲಿಷ್ ಅಥವಾ ಕನ್ನಡಕ್ಕೆ ನೀವು ಯಾವ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಆ ಮಾಧ್ಯಮದಲ್ಲಿ ನೀವು ಟ್ರಾನ್ಸ್ಲೇಷನ್ ಬರೀಬಹುದು. ಇದರಲ್ಲಿ ನಿಮಗೆ ಯಾವುದೇ ಚಾಯ್ಸ್ ಕೂಡ ಇರೋದಿಲ್ಲ, ನೋ ಚಾಯ್ಸ್. ಆಯ್ತಾ? ಇದನ್ನ ಯಾವುದರಿಂದ ಆರಿಸ್ಕೊಟ್ಟಿರ್ತಾರಪ್ಪ ಸೆಂಟೆನ್ಸ್ನ ಅಂದ್ರೆ ಸೆಂಟೆನ್ಸಸ್, 5 ಸೆಂಟೆನ್ಸಸ್ ಫ್ರಮ್ ವ್ಯವಹಾರ ಸಾಹಸ್ರಿ. ಸಂಸ್ಕೃತ ವ್ಯವಹಾರ ಸಾಹಸ್ರಿಯಿಂದ ಯಾವುದಾದ್ರೂ 5 ಸಂಸ್ಕೃತ ವಾಕ್ಯಗಳನ್ನ ನಿಮಗೆ ಆರಿಸ್ಕೊಟ್ಟಿರ್ತಾರೆ. ಆ 5 ವಾಕ್ಯಗಳಿಗೆ ನೀವು ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಭಾಷಾಂತರವನ್ನ ಮಾಡಬೇಕು ಮಕ್ಕಳೇ. ಅರ್ಥ ಆಯ್ತಾ? ಅದಕ್ಕೆ ನಿಮಗೆ 5 × 1 5 ಅಂಕಗಳು ಇರುತ್ತೆ. ಅದು ಇಲ್ದಿದ್ರೆ ಇನ್ನೂ ಒಂದು ಚಾಯ್ಸ್ ಕೊಟ್ಟಿದ್ದಾರೆ ನಿಮಗೆ. ಅಥವಾ ಅದನ್ನ ಬರೆಯಲ್ಲ ಅಂತ ಅಂದ್ರೆ ನಿಮಗೆ 1 ಪ್ಯಾರಾಗ್ರಾಫ್ ಫ್ರಮ್ ಶೇವದಿ, ಪೇಜ್ ನಂಬರ್ 133, ಸೆಕೆಂಡ್ PUC. ಶೇವದಿ ಎನ್ನುವಂತಹ ದ್ವಿತೀಯ PUC ಸಂಸ್ಕೃತ ಪಠ್ಯ ಪುಸ್ತಕದ 133ನೇ ಪೇಜ್ನಲ್ಲಿರುವಂತಹ 6 ಭಾಷಾಂತರ ಪಾಠಗಳಲ್ಲಿ ಯಾವುದಾದ್ರೂ ಒಂದು ಭಾಷಾಂತರ ಪಾಠವನ್ನ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಟ್ರಾನ್ಸ್ಲೇಷನ್ ಬರೀಬೇಕಾಗುತ್ತೆ ಮಕ್ಕಳೇ. ಸಂಸ್ಕೃತದಲ್ಲಿರುವಂತಹ ಭಾಷಾಂತರ ಪಾಠಕ್ಕೆ ನೀವು ಇಂಗ್ಲಿಷ್ನಲ್ಲಿ ಅಥವಾ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು. ಅದಕ್ಕೆ ನಿಮಗೆ 5 ಅಂಕಗಳು ಇರುತ್ತೆ. ಅರ್ಥ ಆಯ್ತಾ? ಈ ರೀತಿಯಾಗಿ ನಿಮ್ಮ ಈ ವರ್ಷದ ಪಠ್ಯಕ್ರಮ ಹಾಗೂ ಆ ಪಠ್ಯಕ್ರಮಕ್ಕೆ ತಕ್ಕಂತೆ 60 ಅಂಕಗಳ ಪ್ರಶ್ನೆ ಪತ್ರಿಕೆ, 40 ಅಂಕಗಳ ಆಂತರಿಕ ಪರೀಕ್ಷೆ ಇರುತ್ತೆ ಮಕ್ಕಳೇ. ಈ ರೀತಿಯಾಗಿ ನಿಮಗೆ 60 ಅಂಕಗಳ
ಫೈನಲ್ ಎಕ್ಸಾಮ್ ಇರುತ್ತೆ. 40 ಅಂಕಗಳ ಆಂತರಿಕ ಪರೀಕ್ಷೆ ಕಾಲೇಜಿನಲ್ಲಿ ನಡೆದಿರುತ್ತೆ ಮಕ್ಕಳೇ. ಇಲ್ಲಿಗೆ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯ ಪುಸ್ತಕದಲ್ಲಿರುವಂತಹ ಪಾಠಗಳ ವಿಚಾರ ನಿಮಗೆ ತಿಳಿದಿದೆ ಮಕ್ಕಳೇ. ಹಾಗೂ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯ ಮಾದರಿ ಯಾವ ರೀತಿಯಲ್ಲಿ ಬರಬಹುದು ಎನ್ನುವಂತಹ ವಿಚಾರ ನಿಮಗೆ ತಿಳಿಸಿದ್ದೇನೆ. ಇಲ್ಲಿಗೆ ಈ ಪರಿಚಯ ತರಗತಿ ಎನ್ನುವುದು ಮುಕ್ತಾಯವಾಯಿತು ಮಕ್ಕಳೇ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹಾರೈಸುತ್ತಾ ಮುಂದಿನ ತರಗತಿಗಳಲ್ಲಿ ಪಾಠಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.